ಇವತ್ತಿನ ನನ್ನ ಟಾಪಿಕ್ ಏನಂದರೆ, ಹಳೆಯ ಲಕ್ವ ರೋಗಿಗಳನ್ನು ಸರಿಪಡಿಸ್ಬೋದಾ, ಇದು ಸಾಧ್ಯನಾ? ನಾನು ಹೇಳ್ತೇನೆ ಇದು ಸಾಧ್ಯ. ಯಾಕೆಂದರೆ ಈಗ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿದೆ. ಅಂದರೆ ಚಿಕಿತ್ಸಾ ವಿಧಾನಗಳು ತುಂಬ ಅಡ್ವಾನ್ಸ್ ಇದ್ದಾವೆ. ಒಂದು ಕಾಲ ಇತ್ತು ಏನಂದರೆ ಒಂದು ಸರಿ ಲಕ್ವ ಬಂತು ಅಂದರೆ ಈ 1 ಅಥವಾ 2 ವರ್ಷದಲ್ಲಿ ಏನು ಬರುತ್ತೆ ಅದೇ ಅಂತಿಮ, ಅದರ ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಇತ್ತು. ಆದರೆ ಹೀಗಾಗಿಲ್ಲ. ಈಗ ಎಷ್ಟೇ ಹಳೆದಿರಲಿ, ಲಕ್ವ 1 ವರ್ಷ ಇರಲಿ, 5 ವರ್ಷ ಇರಲಿ, 10 ವರ್ಷ ಇರಲಿ, 15 ವರ್ಷ ಇರಲಿ, ಎಷ್ಟೇ ಹಳೆಯದಾಗಿರಲಿ ಮತ್ತೆ ನಾವು ಅದನ್ನು ಗುಣಪಡಿಸ್ಬೋದು. ಅವರ ಏನು ಅಂಗಾಂಗ ವೈಕಲ್ಯತೆ ಏನಿರುತ್ತೆ, ಅಂದರೆ ವೀಕ್ ಆಗಿರ್ತವೆ, ಕೈಕಾಲುಗಳು ವೀಕ್ ಆಗಿರ್ತವೆ, ಅವುಗಳನ್ನು ಮತ್ತೆ ಚಲನೆ ಸ್ಥಿತಿಗೆ ತರ್ಬೋದು, ಅದು ಯಾವುದೇ ಹಂತದಲ್ಲಿರಲಿ. ಹಾಗಾಗಿ ನಾನು ಹೇಳೋದೇನೆಂದರೆ, ಹಳೆಯ ರೋಗಿಗಳನ್ನು ಮತ್ತೆ ನಾವು ಮೊದಲಿನ ಸ್ಥಿತಿಗೆ, ಅಂದರೆ ಚಲನೆಯ ಸ್ಥಿತಿಗೆ ತರ್ಬೋದು. ಏನು ಅವರಲ್ಲಿ ಹೋಪ್ಸ್ಗಳು ಹೋಗಿರುತ್ತೆ, ಅಯ್ಯೋ ಮುಗಿದ ನನ್ನ ಲೈಫ್ ಇಷ್ಟೇ ಮುಗಿದೋಯ್ತು, ಮುಂದೇನು ನಾನು ಮಾಡೋಕ್ಕಾಗಲ್ಲ, ಇನ್ನು ಇಷ್ಟೇ ನನ್ನ ಲೈಫು, ಹೀಗೆ ನಾನು ಕೈಕಾಲುಗಳನ್ನು ಎಳ್ಕೊಂಡು ಅಡ್ಡಾಡ್ತಿರ್ಬೇಕು, ಓಡಾಡ್ತಿರ್ಬೇಕು, ನನ್ನ ಕೈಕಾಲು ಅಂಗೌನತೆ ಹಾಗೆ ನಾನು ಕೊನೆವರೆಗೂ ಹಾಗೆ ಉಳ್ಕೊಂಡ್ಬಿಡುತ್ತೆ ಅನ್ನೋದು ಇವತ್ತು ಸುಳ್ಳು ಮಾಡ್ಬೋದು. ಮತ್ತೆ ಅವರನ್ನು ವೈಜ್ಞಾನಿಕ ರೀತಿಯ ಪುನಶ್ಚೇತನ ಕ್ರಮಗಳು, ಅಂದರೆ ವ್ಯಾಯಾಮಗಳನ್ನು, ಅಂದರೆ ವಿವಿಧ ರೀತಿಯ ಟ್ರೈನಿಂಗ್ಗಳ ಮುಖಾಂತರ ಏನು ಕೈಕಾಲುಗಳು ಬಿದ್ದೋಗಿರ್ತವೆ ಅವುಗಳನ್ನು ಮತ್ತೆ ನಾವು ಚಲನೆಯ ಸ್ಥಿತಿಗೆ ತರ್ಬೋದು. ಇಂತಹ ಕೇಸ್ಗಳಿಗೆ ನಮ್ಮ ಸೆಂಟ್ರಲ್ಲಿ, ಅಂದರೆ DC ಇಂಟರ್ನ್ಯಾಷನಲ್ ಸ್ಟ್ರೋಕ್ ಸೆಂಟರ್ನಲ್ಲಿ ನಾವೇನು ಮಾಡಿದ್ದೇವೆ, ವಿಶೇಷವಾಗಿ ಎಕ್ವಿಪ್ಮೆಂಟ್ಸ್ಗಳನ್ನ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಕಳೆದ 25 ವರ್ಷದಿಂದ ನಾವೇನು ಮಾಡಿದ್ದೇವೆ ಅಂದರೆ, ಲಕ್ವ ರೋಗಿಗಳನ್ನ, ಸಾವಿರಾರು ಲಕ್ವ ರೋಗಿಗಳನ್ನ, ಅವರೇನು ಮೂಮೆಂಟ್ಸ್ಗಳಾಗ್ಬೋದು, ಚಲನೆಗಳಾಗ್ಬೋದು, ಕೈ ಕಾಲುಗಳಲ್ಲಿ ಏನೇನು ಚಲನೆಗಳು ಬರ್ತವೆ, ಹಾಗೆ ಅವರ ಅಂಗಾಂಗಗಳಲ್ಲಿ ಏನೇನು ವ್ಯತ್ಯಾಸಗಳು ಕಾಣ್ತವೆ, ಮಾಂಸಖಂಡಗಳ ದೋಷದಿಂದ, ಚಲನೆಗಳ ದೋಷದಿಂದ ಏನೇನು ಅವುಗಳಲ್ಲಿ ಸಮಸ್ಯೆಗಳು ಕಾಣ್ತವೆ, ಆ ಸಮಸ್ಯೆಗಳಿಗೆ ಅನುಗುಣವಾಗಿ ನಾವೇನು ಮಾಡಿದ್ದೇವೆ, ಎಕ್ವಿಪ್ಮೆಂಟ್ಸ್ಗಳನ್ನ ಅಭಿವೃದ್ಧಿಪಡಿಸಿದ್ದೇವೆ. ಈಗ ಸಪೋಸ್ ಈಗ ಭುಜಕ್ಕೆ ಅಂದರೆ ಭುಜಕ್ಕೆ ಅಂತಲೇ ಬೇರೆ ಎಕ್ವಿಪ್ಮೆಂಟ್ಸ್ಗಳನ್ನ ಅಭಿವೃದ್ಧಿಪಡಿಸಿದ್ದೇವೆ, ಕೈಗಳಿಗೆ ಬೇರೆ ಇದೆ, ಕಾಲುಗಳಿಗೆ ಬೇರೆ ಇದೆ, ಈವನ್ ಬೆನ್ನುಗಳಿಗೆ ಬೇರೆ ಇದೆ. ಕೆಲವೊಮ್ಮೆ ಏನಾಗುತ್ತೆ, ನಡೆಯುವಾಗ ಕಾಲನ್ನು ಸುತ್ತಾಕೊಂಡು ಹೀಗೆ ಸುತ್ತಾಕೊಂಡು ಹೋಗ್ತಾರೆ. ಅದಕ್ಕೆ ಅಂತಲೇ ನಾವೇನು ಮಾಡಿದ್ದೇವೆ, ಕೆಲವು ಟ್ರೀಟ್ಮೆಂಟ್ ಅಂದರೆ ಚಿಕಿತ್ಸಾ ವಿಧಾನಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಹಾಗಾಗಿ ಏನಂದರೆ, ಹಳೆ ಕೇಸ್ಗಳಲ್ಲಿ ಅವರು ನಾರ್ಮಲಿ ಸ್ಟ್ರೋಕ್ ಕೇಸಸಲ್ಲಿ ಏನಾಗುತ್ತೆ, ನಾರ್ಮಲಿ ಲಕ್ವ ಬಂದ ನಂತರ ಸಾಕಷ್ಟು ರೋಗಿಗಳು ಮಾಡುವ ಮೊದಲನೇ ತಪ್ಪೇನೆಂದರೆ, ಇವರು ಈ ಏನು ಲಕ್ವ ಬಗ್ಗೆ ಅರಿವೇ ಇಲ್ಲದವ್ರ ಹತ್ರ ಚಿಕಿತ್ಸೆಗಳನ್ನು ತಗೊಳ್ಳೋದು ಹೆಚ್ಚು. ಅದರಲ್ಲಿ 100ಕ್ಕೆ 90ರಷ್ಟು ಜನರು ಈ ರೀತಿ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಸಮಸ್ಯೆಗಳ ಏನು ಪ್ರಮಾಣ ಇರುತ್ತೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ನೀವು ಲಕ್ವ ಬಂದ ನಂತರ ಯಾವುದೇ ಚಿಕಿತ್ಸೆಗಳನ್ನು ಕೊಡಿ, ಈವನ್ ನೀವು ಹಾಗೇ ಕೂತರೂ ಸಹ ಇದರಲ್ಲಿ ಒಂದು 2-3 ತಿಂಗಳಲ್ಲಿ ಒಂದು 60-70% ಇಂಪ್ರೂವ್ಮೆಂಟ್ ತಾನಾಗೇ ಬರುತ್ತೆ. ಅದಕ್ಕೆ ಯಾವುದೇ ರೀತಿಯ ವ್ಯಾಯಾಮಗಳಾಗಲಿ, ಯಾವುದೇ ರೀತಿಯಾದ ಚಿಕಿತ್ಸೆಗಳಾಗಲಿ ಬೇಕಿಲ್ಲ. ಬಟ್ ನೀವು ಈ ವೈಜ್ಞಾನಿಕವಾಗಿ ಅರಿವೇ ಇಲ್ಲದವ್ರ ಹತ್ರ ಚಿಕಿತ್ಸೆಗಳನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ, ಸಮಸ್ಯೆ 70% ಇರೋದು 100%ಗೆ ತಿರುಗುತ್ತೆ. ಮತ್ತು ಈ ಏನು ವೀಕ್ನೆಸ್ ಇರುತ್ತೆ, ಈಗ 70% ಇರೋದು 20-30%ಗೆ ಇಳಿಯುತ್ತೆ. ಮತ್ತೆ ಅವುಗಳನ್ನು ರೀವರ್ಕ್ ಮಾಡಬೇಕಾಗುತ್ತೆ. ಹಾಗಾಗಿ ಸಮಸ್ಯೆಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಹಳೆಯ ರೋಗಿಗಳಲ್ಲಿ ಇವೆಲ್ಲವನ್ನು ನಾವು ಮನಗಂಡು ಏನು ಮಾಡಿದ್ದೇವೆ, ಅವರ ಚಲನೆಗೆ, ಅಂದರೆ ಮೂಮೆಂಟ್ಸ್ಗಳಿಗೆ, ಅಂದರೆ ಈಗ ಒಂದು ಅನಾಟಮಿಕಲ್ ಪೊಸಿಷನ್ ಅಂತ ಹೇಳ್ತೀವಿ, ಅಂದರೆ ವೈದ್ಯಕೀಯವಾಗಿ ನಾವೇನು ಹೇಳ್ತೇವೆ, ಒಬ್ಬ ಮನುಷ್ಯನಿಗೆ ಕೈ ಹೀಗೆ ಮೇಲೆತ್ತಬೇಕು, ಹೀಗೆ ಹೊರಗಡೆ ಮಾಡಬೇಕು, ಇಷ್ಟೇ ಆ್ಯಂಗಲ್ ಇರುತ್ತೆ, ಒಂದೊಂದು ಮೂಳೆಗೂ ಇಷ್ಟೇ ಆ್ಯಂಗಲ್ ಅಂತ ಇರುತ್ತೆ. ಆ ಆ್ಯಂಗಲ್ಗಳನ್ನ ನಾವೇನು ಮಾಡ್ತೇವೆ, ಅದನ್ನು ಸರಿಯಾಗಿ ಅಭ್ಯಾಸ ಮಾಡಿ ಅದಕ್ಕೆ ತಕ್ಕನಾಗಿ ನಾವೇನು ಮಾಡಿದ್ವಿ, ಎಕ್ವಿಪ್ಮೆಂಟ್ಸ್ಗಳನ್ನ ಅಭಿವೃದ್ಧಿಪಡಿಸಿದ್ದೇವೆ. ಅಂದರೆ
ಮೊದಲೆಲ್ಲ ತುಂಬ ಕಷ್ಟ ಇತ್ತು ಟ್ರೀಟ್ಮೆಂಟ್ಗಳನ್ನ ಕೊಡೋದು, ಅವುಗಳನ್ನ ಪುನಶ್ಚೇತ. ಆದರೆ ಈಗ ತುಂಬ ಈಸಿ ಆಗಿದೆ. ಯಾಕಂದರೆ ಅದಕ್ಕೆ ತಕ್ಕಂತೆ ನಾವು ಎಕ್ವಿಪ್ಮೆಂಟ್ಸ್ಗಳು ಅಭಿವೃದ್ಧಿಪಡಿಸೋದ್ರಿಂದ ಆ ಎಕ್ವಿಪ್ಮೆಂಟ್ಸ್ಗಳ ಮುಖಾಂತರ ನಾವೇನು ಮಾಡ್ತೇವೆ, ಈ ಬಿದ್ದೋಗಿರೋ ಅಂಗಗಳೇನಿರ್ತವೆ ಅವುಗಳನ್ನು ಮತ್ತೆ ಚಲನೆಯ ಪ್ರಕ್ರಿಯೆಗೆ ಒಳಪಡಿಸ್ತೇವೆ. ಈ ರೀತಿ ಮಾಡೋದ್ರಿಂದ ಮೆದುಳಲ್ಲಿನ ನರಕೋಶಗಳು ಮತ್ತೆ ಆ್ಯಕ್ಟಿವೇಟ್ ಆಗಿಬಿಟ್ಟು ಅವು ಮತ್ತೆ ಚಿಗುರೊಡುತ್ತವೆ. ಹಾಗೆ ಮತ್ತೆ ಹೊಸ ಹೊಸ ಕನೆಕ್ಷನ್ಸ್ಗಳು ಬೆಳೀತಾ ಹೋಗುತ್ತೆ. ಹೇಗೆ ಮೆದುಳಲ್ಲಿ ನರಕೋಶಗಳು ಕನೆಕ್ಷನ್ಸ್ ಬೆಳೀತಾ ಹೋಗುತ್ತೆ, ಹಾಗೆ ರೋಗಿಯ ಅಂಗಗಳಲ್ಲಿ ಚಲನೆ ಬರಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ನನ್ನ ಮನವಿ ಏನಂದರೆ, ನಿಮ್ಮಲ್ಲಿ ಯಾರಾದರೂ ಈ ರೀತಿ ಹಳೆ ಕೇಸ್ಗಳು ಆಗ್ಬೋದು, 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, 1 ವರ್ಷ ಆಗ್ಬೋದು, ಎಷ್ಟೇ ಹಳೆಯದಿರಲಿ, ಈ ಥರ ಕೇಸ್ಗಳು ನಮ್ಮನ್ನು ಸಂಪರ್ಕಿಸಿದ್ದೇ ಆದಲ್ಲಿ ನಾವೇನು ಮಾಡುತ್ತೆ, ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಪ್ರಾಬ್ಲಮ್ಗಳನ್ನ ಕೂಲಂಕುಷವಾಗಿ ನಾವು ಎಕ್ಸಾಮಿನ್ ಮಾಡಿ ಪರೀಕ್ಷಿಸಿ ಸಾಧ್ಯವಿದೆಯೋ ಇಲ್ವೋ ಅನ್ನೋದನ್ನು ಹೇಳ್ತೇವೆ. ಸಪೋಸ್ ನಿಮ್ಮ ಕಂಡೀಷನ್ ಗುಣಪಡಿಸುವಂಥ ಇದ್ದರೆ ಡೆಫಿನೆಟ್ಟಾಗಿ ನಾವು ಅದು ಎಷ್ಟೇ ಚಾಲೆಂಜಿಂಗ್ ಆಗಿರಲಿ, ನಾವು ಅದನ್ನು ಮತ್ತೆ ಮೊದಲಿನ ಸ್ಥಿತಿಗೆ, ಎಷ್ಟೇ ಚಾಲೆಂಜಿಂಗ್ ಆಗಿರಲಿ ಮತ್ತೆ ಮೊದಲಿನ ಸ್ಥಿತಿಗೆ ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಹೆಚ್ಚಿನ ಮಾಹಿತಿಗೆ ಈ ಕೆಳಕಂಡ ನಂಬರನ್ನು ನೀವು ಸಂಪರ್ಕಿಸ್ಬೋದು.